ಗುಂಡ್ಲುಪೇಟೆ ಪಟ್ಟಣದ ಗುರುಭವನದಲ್ಲಿ ಸಂಗಮ ಪ್ರತಿಷ್ಠಾನ ಹಾಲಹಳ್ಳಿ, ಸಂಕಲ್ಪ ಶಿಕ್ಷಕರ ವೇದಿಕೆ ಗುಂಡ್ಲುಪೇಟೆ ಹಾಗೂ ಮಹಾಮಣಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಅಧ್ಯಯನ ಕೇಂದ್ರದ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ್ದ ಪೊಲೀಸ್ ನೇರ ನೇಮಕಾತಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಿಸಿದಂತೆ ಒಂದು ದಿನದ ಉಚಿತ ವಿಶೇಷ ಕಾರ್ಯಾಗಾರವನ್ನು ಶಾಸಕ ಎಚ್.ಎಂ. ಗಣೇಶ್ ಪ್ರಸಾದ್ ಉದ್ಘಾಟಿಸಿದರು. ನಂತರ ಮಾತನಾಡಿ, ದೂರದ ಪ್ರದೇಶಗಳಲ್ಲಿಯೂ ಉದ್ಯೋಗಾವಕಾಶಗಳನ್ನು ಅರಸಿ ತೆರಳುವ ಮನೋಭಾವ ಬೆಳೆಸಿಕೊಂಡರೆ ಯುವಕರ ಭವಿಷ್ಯ ಉಜ್ವಲವಾಗಲಿದೆ ಎಂದು ತಿಳಿಸಿದರು. ಇಂದಿನ ಪರಿಸ್ಥಿತಿಯಲ್ಲಿ ವಿದ್ಯಾವಂತರಿಗೆ ಉದ್ಯೋಗದ ಸಮಸ್ಯೆ ಹೆಚ್ಚಾಗಿದ್ದು, ಬದಲಾಗುತ್ತಿರುವ ಶಿಕ್ಷಣ ವ್ಯವಸ್ಥೆ ಹಾಗೂ ಸರ್ಕಾರಿ ನಿಯಮಗಳಿಂದ ಉದ್ಯೋಗ ಪಡೆಯುವುದು ಸವಾಲಾಗಿದೆ. ತಮ್ಮ ಊರಿನಲ್ಲೇ ಉದ್ಯೋಗ ಸಿಗಬೇಕು ಎನ್ನುವ ಮನೋಭಾವನೆಯನ್ನು ಬಿಟ್ಟು ಹೊರ ಪ್ರದೇಶಗಳಲ್ಲಿ ಅವಕಾಶಗಳನ್ನು ಸದುಪಯೋಗಪಡಿಸಬೇಕು. ಪರಿಸ್ಥಿತಿ ಹೆಂಗಿದೆ ಅಂದ್ರೆ, ನಾವು ಓದ್ತಾನೆ ಇದೀವಿ, ಆದ್ರೆ ಎಲ್ಲ ಒಂದ್ ಕಡೆ ನಮ್ಗೆ ಉದ್ಯೋಗದ ಸಮಸ್ಯೆಗಳು ಜಾಸ್ತಿ ಆಗ್ತದೆ. ಯಾಕಂದ್ರೆ ನಾನು ದಿನನಿತ್ಯ ನೋಡ್ದಂಗೆ ಇವತ್ತು ಬೆಳಗ್ಗೆನೂ ಕೂಡ ನನ್ನ ಮನೆಯಿಂದ ಲೇಟಾಗಿ ಬರ್ಬೇಕಾದ್ರೆ ಒಂದೇ ಕಾರಣ, ಎಲೆಕ್ಟ್ರಾನಿಕ್ಸ್ ಅಂಡ್ ಎಲೆಕ್ಟ್ರಿಕಲ್ಸ್ ಡಿಪ್ಲೊಮಾ ಮಾಡಿದವರಿಗೆ ನಮ್ಮ ಏನು ಈಗ ಹೊಸದಾಗಿ ಬರ್ತಕ್ಕಂಥ KEB ಸಬ್ಸ್ಟೇಷನ್ಗಳಲ್ಲಿ ಕೆಲಸಕ್ಕೆ ತಗೋತಾರೆ ಅಂತ 4-5 ಜನ ಬಂದಿದೆ. ಆದ್ರೆ ಅಲ್ಲಿ ಅವಕಾಶ ಇರೋದು ಇಬ್ಬರಿಗೆ, ಅದು ಇನ್ನೂ ಕೆಲಸ ನಡೀತಿದೆ ಸಬ್ಸ್ಟೇಷನ್ಗಳು. ಆದ್ರೆ ಜನಕ್ಕೆ ಏನು ಅಂದ್ರೆ, ನಾವೀಗ MLA ಅವ್ರ ಕೈ ಹೇಳಿಸ್ಬಿಟ್ರೆ ನಮ್ಗೆ ಕನ್ಫರ್ಮ್ ಆಗಿ ಕೆಲಸ ಕೊಡ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಜನಕ್ಕೆ ಒಂದು ಆತಂಕ, ನಮ್ಮ ಮಕ್ಕಳಿಗೆ ಕೊಡಿಸ್ಬೇಕು ಮಾಡಬೇಕು. ಆದ್ರೆ ಅಲ್ಲಿ ಇರೋಂಥ ಅವಕಾಶಗಳು ಭಾರಿ ಕಮ್ಮಿ. ಯಾಕಂದ್ರೆ ಅವ್ರಿಗೆ ಕೇಳಿದ್ರೆ ಏನೇ ಡಬಲಿ ಮತ್ತೆ AEE ಏನಂತ ನಮ್ಗೆ ಇಬ್ರು ಸಾಕು ಅಂತಾರೆ. ಇಲ್ಲಿ ಅದನ್ನ ಒಂದ್ಸಲಿ ಒಬ್ಬ ಹೋದಂತ ಸಮಯದಲ್ಲಿ ಅವ್ರ ಸ್ನೇಹಿತರುಗಳು ಕ್ಲಾಸ್ಮೇಟ್ಸ್ ಯಾರು ಇರ್ತಾರೆ, ಅವ್ರಿಗೂ ಒಂದು ಆಸೆ, ನಮಗೂ ಏನಾದ್ರು ಅವಕಾಶಗಳು ಸಿಗ್ತಾವ. ಸೊ ಹಂಗಾಗಿ ಯಾವ ಉದ್ದೇಶ ಇದ್ದಾಗ ಏನಾಗ್ತದೆ ಸಮಸ್ಯೆ, ಎಲ್ಲರಿಗೂ ಉದ್ಯೋಗ ಕೊಡ್ಬೇಕಾಗಲ್ಲ. ಆದ್ರೆ ನಾವು ಸ್ವಯಂ ಪ್ರೇರಿತರಾಗಿ ನಾವೇ, ಈಗ ನೀವೇನು ಇವತ್ತಿಲ್ಲಿ 800 ಜನಕ್ಕೂ 15 ಜನ ಇದೀರ ಅಂತ ಬೆಳಗ್ಗೆ ನಾವು ಬರೋಕ್ಕೆ ಮುಂಚೆ ನಂದೀಶ್ ಅವ್ರ ಮಾಹಿತಿ ಕೊಟ್ಟರು. ಖಂಡಿತವಾಗ್ಲೂ ನಿಮ್ಗಳಿಗೆ ಅಟ್ಲೀಸ್ಟ್ ಒಂದು 50% ಆದ್ರೂ ಅವಕಾಶಗಳು ಆದಷ್ಟು ನಮಗೂ. ಯಾಕಂದ್ರೆ ಇವತ್ತು ಮಂಜುನಾಥ್ ಅವರು ಭವಿಷ್ಯ ನಿಮ್ಗೆಲ್ಲ ಭಾರಿ ಚೆನ್ನಾಗಿ ಈಗಾಗಲೇ ಒಂದು ಎಲ್ಲ ಹೇಳಿದ್ದಾರೆ, ಮುಂದೆ ನಾವು ಹೇಳ್ತಾರೆ. ಆದ್ರೆ ನನ್ನ ಉದ್ದೇಶ ಏನಂದ್ರೆ, ಉದ್ಯೋಗನ ನಾವು ಸೃಷ್ಟಿ ಮಾಡಬೇಕು ಅನ್ನೋಕ್ಕಿಂತ ಇರೋಂಥವಕ್ಕೆ ನಾವು ಸೇರ್ಕೊಳ್ಳೋದು ಭಾರಿ ಉತ್ತಮ. ಆಮೇಲೆ ಇವತ್ತು ಏನಾಗಿದೆ, ನೀವು ನೋಡ್ತಾನೆ ಇದ್ದೀರಿ, ದಿನನಿತ್ಯ ಕಾಂಪಿಟೇಷನ್. ಇವತ್ತೇನು ಓದಿದ್ವಿ ಸಾಕು ಅನ್ನೋ ನಮ್ಮ ಪರಿಸ್ಥಿತಿ ಯಾರೂ ಇಲ್ಲ. ಯಾಕಂದ್ರೆ ಒಂದ್ಸಲಿ ಒಂದು ಹುಡುಗಿ ಬಂದು B.Pharm ಸೀಟ್ ಬೇಕು ಅಂತ ನಾನು JSS ಅವ್ರಿಗೆ ಫೋನ್ ಮಾಡಿ ಕೇಳಿದಾಗ ಕೊಡ್ತೀವಿ ಅನ್ಕೊಟ್ಟು. ಆದ್ರೆ ಅದು ನೋಡಿದ್ರೆ Pharm D ಅನ್ನೋದು, ಆ ಕೋರ್ಸ್ಗೆ ಸೀಟೇ ಇಲ್ಲ ಕಾಲೇಜಲ್ಲಿ. ಅದೇ ಪರಿಸ್ಥಿತಿಗಳು ಇವತ್ತು ತುಂಬಾ, ನಾವು ಟೆಕ್ನಾಲಜಿಕಲಿ ವಿ ಆರ್ ಗೆಟಿಂಗ್ ಅಡ್ವಾನ್ಸ್ ಅಂಡ್ ಅಟ್ ದ ಸೇಮ್ ಟೈಮ್ ಎಜುಕೇಶನ್ ಸಿಸ್ಟಮ್ ಸಿಕ್ಕಾಪಟ್ಟೆ ಬದಲಾವಣೆ ಆಗ್ತಿದೆ. ಯಾಕಂದ್ರೆ ಇವತ್ತು ಮುಂಚೆ ಮೆಡಿಕಲ್ ಸೀಟ್ ಎಲ್ಲರೂ ಏನೋ ಹೇಳೋದು, ದುಡ್ಡು ಕೊಟ್ಟಾಗ ಓದಿಸ್ಬಿಡ್ತೀವಿ ಇವತ್ತು ಅಂತ. ಆದ್ರೆ ಇವತ್ತು ಯಾವ ಕಾಲೇಜು ಡೊನೇಷನ್ ತಗೊಂಡು ಸೀಟ್ ಕೊಡುವಂತ ಪರಿಸ್ಥಿತಿ ಇವತ್ತಿಲ್ಲ. ಕಾರಣ ನೀಟ್ ಎಕ್ಸಾಮ್ ನ ತುಂಬಾ ಸ್ಟ್ರಿಕ್ಟ್ ಆಗಿ ಮಾಡ್ತಾರೆ. ಅದ್ರಲ್ಲಿ ಏನೇ ತರದ ಸಣ್ಣ ಪುಟ್ಟ ಲೋಪದೋಷಗಳಾದ್ರೂ ಅದನ್ನ ಸರಿ ಮಾಡಿ ಇವತ್ತು ಸರಿಯಾಗಿ ಎಕ್ಸಾಮ್ ಆಗಿರುವಂತದ್ದು ನೀವೆಲ್ಲ ಕಣ್ಮುಂದೆ ನೋಡಿದ್ದೀವಿ. ಅದೇ ರೀತಿ ಇವತ್ತೇನು ಎಲ್ಲ ನಮ್ಮ ಸರ್ಕಾರದ ಇರ್ತಕ್ಕಂಥ ಏನು 54 ಇಲಾಖೆ ಏನಿದೆ, 54 ಇಲಾಖೆಗಳಲ್ಲೂ ಕೂಡ ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಹೆಚ್ಚು ಕಾಣಿಸ್ತಿದೆ. ಇವತ್ತು ನಾವೇ ನೋಡಿದಾಗೆ PDO ಇಂದ ಹೇಳಿದ್ರು, ಸೆಕ್ರೆಟರಿ ಇಂದ ಹೇಳಿದ್ರು. ಇವತ್ತು ನಾನು ನನ್ನ ಬೇಗೂರು ಗ್ರಾಮ ಪಂಚಾಯತಿ ವಿಸಿಟ್ ಮಾಡಿದಾಗ ಕ್ಲೀನ್ ಮಾಡ್ಲಿಕ್ಕೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಸ ಎತ್ತಲಿಕ್ಕೆ ಪೌರ ಕಾರ್ಮಿಕರಿಲ್ಲ. ಅಂದ್ರೆ ಅಷ್ಟು ಒಂದು ಪರಿಸ್ಥಿತಿ ಇವತ್ತು ನಮ್ಮಲ್ಲಿ ನಿರ್ಮಾಣ ಆಗ್ತದೆ. ಅದಕ್ಕೆ ಮುಖ್ಯ ಕಾರಣ ಏನಂದ್ರೆ, ಗೌರ್ಮೆಂಟ್ ಅಲ್ಲಿ ಇರುವಂತ ರೂಲ್ಸ್, ನೇಮಕಾತಿ ಮಾಡ್ಕೊಳ್ತಿರೋಂತ ಒಂದು ಸ್ಟ್ರಿಕ್ಟ್ ರೂಲ್ಸ್ ಇಂದ ಎಷ್ಟೋ ಜನ ಉದ್ಯೋಗಗಳು ಸಿಗ್ತಿಲ್ಲ. ಅದಕ್ಕೆ ಕಾರಣ ಏನು ಅಂದ್ರೆ, ಅವ್ರಿಗೆ ನಾನು ಅಲ್ಲಿ ಕೇಳಿದ್ರೆ ಅವ್ರು ಅಂತಾರೆ, ನಮ್ಮ ಇದ್ರೆ ಪೌರ ಕಾರ್ಮಿಕರು 3 ಜನ ರಿಟೈರ್ ಆಗ್ಬಿಟ್ಟಿದ್ದಾರೆ, ನಾವು ಔಟ್ಸೋರ್ಸ್ ಅಲ್ಲಿ ತಗೊಳಕ್ಕೆ ನಮ್ಗೆ ಅವಕಾಶಗಳು ಕಮ್ಮಿ, ಹಂಗಾಗಿ ನಾವು ಔಟ್ಸೋರ್ಸ್ ಅಲ್ಲಿ ತಗೊಂಡು ಮಾಡಿಸ್ಬೇಕು ಅಂತ. ಸೊ ಇದು ಪರಿಸ್ಥಿತಿಗಳು ಇವತ್ತು ಈ ತರ ನೋಡ್ತಾ ಇದ್ದೀವಿ. ಹಂಗಾಗಿ ಮಾರ್ಕ್ಸ್ ತಗೋತಾರೆ, ಅದು ಅಷ್ಟೇ ಇಂಪಾರ್ಟೆಂಟ್. ಇವತ್ತು ನೀವೇ ನೋಡ್ತಿದ್ದೀರಾ, ಎಲ್ಲ RTI ಆಗ್ತಾರೆ, ಫೈಟ್ ಮಾಡ್ತಾರೆ ಹಕ್ಕುಗಳಿಗೆ. ಇವತ್ತು ಯಾರೇ ಆದ್ರೂ ನಾವು ಕಷ್ಟಪಟ್ಟು ಓದಿದ್ದೀವಿ, ನಮ್ಗೆ ಸರಿಯಾದ ರೀತಿಯಲ್ಲಿ ನಮ್ಗೆ ಬರುತ್ತಿಲ್ಲ ಅನ್ನೋದ್ರ ಬಗ್ಗೆ ಸ್ವಯಂ ಪ್ರೇರಿತರಾಗಿ ಜನನೇ ಇವತ್ತು ಅದ್ರ ಬಗ್ಗೆ ಎಚ್ಚರ ವಹಿಸ್ತಾ ಇದ್ದಾರೆ. ಮುಂಚೆ ಇತ್ತು ಒಂದು ಕಾಲ, ಹೇಳ್ಬಿಟ್ರೆ ಆಗೋಗ್ತದೆ, ಇನ್ಫ್ಲೂಯೆನ್ಸ್ ಇದ್ರೆ ಆಗೋಗ್ತದೆ ಅಂತ. ಇವತ್ತು ಆ ಪರಿಸ್ಥಿತಿ ಖಂಡಿತವಾಗ್ಲೂ ಇಲ್ಲ. ಯಾಕಂದ್ರೆ ಟೀಚರ್ಸ್ ಕೂಡ, ಗೆಸ್ಟ್ ಟೀಚರ್ಸ್ ಎಷ್ಟು ಸಮಸ್ಯೆ ನಾವು ದಿನನಿತ್ಯ ನೋಡ್ತಾ ಇದೀನಿ ಅಂದ್ರೆ, ಈಗ ನಾನು ಬರ್ಬೇಕಾದ್ರೆ 2-3 ಜನ ಫೋನ್, ಸರ್ ನೀವು ಲೆಟ್ರು ಕೊಟ್ಟರು ನಮ್ಗೆ ಕೆಲಸ ಆಗ್ತಿಲ್ಲ ಅಂತ. ಇಲ್ಲಿ ನಮ್ಮ ತಾಲೂಕಲ್ಲಿ ಬೇಕಾಗಿರೋದು 370 ಜನ, ಸರ್ಕಾರ ಕೊಟ್ಟಿರೋದು 350 ಜನ, ಸರ್ಕಾರ ಕೊಟ್ಟಿರೋದು 120 ಜನ. 350 170 ಮೈನಸ್ ಮಾಡಿದ್ರೆ ಹೆಚ್ಚು ಕಮ್ಮಿ ಇನ್ನೂ 200 ಜನದವರಿಗೆ
ನಮಗೆ ಟೀಚರ್ಸ್ ಬೇಕು. ಆದರೆ ಸರ್ಕಾರ ಏನು ಮಾಡಿದೆ, ಅವರಿಗೆ ಗೆಸ್ಟ್ ಟೀಚರ್ಸ್ಗೆ 12,000 ರೂಪಾಯಿನ ತಿಂಗಳು ಕೊಡ್ತದೆ. ಆ 12,000 ರೂಪಾಯಿ ಕೊಡ್ಲಿಕ್ಕೆ ಸುಮಾರು ಕ್ರೈಟೀರಿಯಾ, ಅವರು ಇರಬೇಕು, ಈ ಸಬ್ಜೆಕ್ಟ್ಗಳನ್ನ ಹೆಂಗೆ ಅಂತ. ಅದ್ರ ಜೊತೆಗೆ ನಮಗೆ ಒತ್ತಡಗಳು. ಈಗ ಇಲ್ಲಿ ಕೂತಿರೋರೆ ಅಂತೇಳಿ ಅವರೇ ಹೇಳ್ತಾರೆ, ನಮ್ಮೂರಲ್ಲಿ ನಮ್ಮೂರು ಹುಡುಗಿಗೆ ನೀವು ಕೆಲಸ ಕೊಡ್ತೀವಿ ನಮ್ಮೂರಲ್ಲಿ ಅಂತಾರೆ. ಹಂಗೆಲ್ಲ ಇರುವಾಗ ಅಂತ ಸಮಸ್ಯೆಗಳನ್ನ ನಾವು ದಿನನಿತ್ಯ ನೋಡ್ತಿರೋದ್ರಿಂದ ನನ್ಗೇನು ಅಂದ್ರೆ, ನಮ್ಮ ಕ್ಷೇತ್ರದ ವಿದ್ಯಾರ್ಥಿಗಳು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಆದಷ್ಟು ಅವ್ರಿಗೆ ಇರೋಂಥ ಅವಕಾಶಗಳನ್ನ ಸದುಪಯೋಗ ಪಡಿಸ್ಕೊಂಡು ಕೆಲಸಕ್ಕೆ ಸೇರ್ಕೊಂಡ್ರೆ ನಿಜವಾಗ್ಲೂ ಖುಷಿ ಆಗ್ತದೆ. ಎಲ್ಲ ಒಂದ್ ಕಡೆ ಸಮಸ್ಯೆ ಏನು ಅಂದ್ರೆ, ಒಳ್ಳೊಳ್ಳೆ ಅಂದ್ರೆ IAS IPS ಆಫೀಸರ್ಸ್ ಕೂಡ ಈ ನಾರ್ತ್ ಇಂಡಿಯನ್ಸ್ ಬರ್ತಾರೆ. ಅವ್ರಿಗೆ ನಾವು ಕನ್ನಡ ಮತ್ತೆ ಇಂಗ್ಲಿಷ್ ಅಲ್ಲಿ ಎಷ್ಟೇ ಮಾತಾಡಿದ್ರು ಅರ್ಥ ಆಗಕ್ಕೆ ಆಗ್ತದೆ, ಕೆಲವರಿಗೆ ಅರ್ಥ ಆಗಲ್ಲ, ಕೆಲವರು ಕನ್ನಡನ ಕಲಿಸ್ಕೋತಾರೆ. ಹಂಗಾಗಿ ಆ ಪರಿಸ್ಥಿತಿಗಳಿರೋದ್ರಿಂದ ಮುಂದಿನ ದಿನಗಳಲ್ಲಿ ನಿಮ್ಗೆ ಈ ಅವಕಾಶಗಳಿದ್ರು ಇನ್ನೂ ಹೆಚ್ಚಿನ ರೀತಿಯ ಅವಕಾಶಗಳನ್ನ ಒದಗಿಸ್ಕೊಳ್ಳೋಕ್ಕೆ ನೀವು ಏನ್ ಮಾಡಬೇಕು ಅದನ್ನ 100% ಮಾಡಿ. ಖಂಡಿತವಾಗ್ಲೂ ನಮ್ಮ ಸಹಕಾರ ಯಾವಾಗಲೂ ಇರ್ತದೆ. ಯಾಕಂದ್ರೆ ಅಧಿಕಾರಕ್ಕಿಂತ ಹೆಚ್ಚಾಗಿ ಶಾಶ್ವತವಾಗಿ ನಮ್ಮ ಉದ್ಯೋಗಗಳು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು. ಆಗ ಮುಖಾಂತರ ಹೆಚ್ಚಿನ ಅವಕಾಶಗಳು ಸಿಕ್ಕಿದ್ರೆ ಖಂಡಿತವಾಗ್ಲೂ ನಮಗೂ ಒಂದ್ ಸ್ವಲ್ಪ ಖುಷಿ ಆಗ್ತದೆ. ಯಾಕಂದ್ರೆ ಇವತ್ತು 500 ಜನಕ್ಕೆ ಸಂಕಲ್ಪ ಶಿಕ್ಷಕರ ವೇದಿಕೆ ಮುಖಾಂತರ ಉದ್ಯೋಗಗಳು ಸಿಕ್ಕಿದೆ ಅನ್ನೋದು ಭಾರಿ ದೊಡ್ಡ ವಿಚಾರ. ಯಾಕಂದ್ರೆ 50 ಜನ ಕೊಡ್ಸೋದ್ರೆ ನಾವು ಖುಷಿ ಪಡ್ತೀವಿ, ಅಂತಂದ್ರೆ 500 ಜನ ಕೊಡ್ಸೋದು ಅನ್ನೋದು ಭಾರಿ ದೊಡ್ಡ ವಿಚಾರ. ಜೊತೆಗೆ ಹೋಮ್ ಸಿಕ್ನೆಸ್ ನ ಬಿಡ್ಬೇಕು. ನಾವು ಹೋಮ್ ಸಿಕ್ನೆಸ್ ಬಿಡದ್ರೆ ಭಾರಿ ಕಷ್ಟ. ಯಾಕಂದ್ರೆ ಇವತ್ತು ಬರೋರೆಲ್ಲ ಏನ್ ಹೇಳ್ತಾರೆ, JSS ಸ್ಕೂಲು ಮಾದೇಸ್ವಾಮಿ ಅವರಿಗೆ ಚೆನ್ನಾಗಿ ಗೊತ್ತಿರ್ತದೆ, ಶಿವಪುರದಲ್ಲಿ ಇದೆ ಮತ್ತೆ ತರಕಾಂಬಿಲ್ ಇದೆ, ಅಲ್ಲೇ ನಾವು ಕೆಲಸ ಕೊಡ್ತೇವೆ ಅಂತ ನನ್ನ ಹತ್ರ 2-3 ಜನ ಅರ್ಜಿ ತಗೊಂಡ್ಬಂದ್ರು. ನಾನು ಮಂಜು ಬುದ್ಧಿ ಅವ್ರಿಗೆ ಆ ವಿಚಾರ ಹೇಳೋದು ಖಂಡಿತವಾಗ್ಲೂ ಅವ್ರು ಮಾಡ್ಕೊಡಲ್ಲ. ಯಾಕಂದ್ರೆ ಅವ್ರ ಉದ್ದೇಶ ಏನಂದ್ರೆ ಹೊರಗೆ ಹೋಗಿ ಮಾಡ್ಲಿ, ಇಲ್ಲಿದ್ರೆ ಮಾಡಲ್ಲ ಅನ್ನೋದು ಅವರ ಸಂಸ್ಥೆಯ ಒಂದು ಪಾಲಿಸಿಗಳು ಮಾಡ್ಕೊಂಡಿರ್ತಾರೆ. ಅದೇ ರೀತಿ ನಾವು ಇವತ್ತು ದೂರಕ್ಕೆ ಹೋಗಿ ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ಅನುಕೂಲ ಆಗ್ತದೆ. ಯಾವಾಗಲೂ ನಾವು ನಂಜನಗೂಡು, ಗುಂಡ್ಲುಪೇಟೆ, ಚಾಮರಾಜನಗರ, ಮೈಸೂರನ್ನು ಟಾರ್ಗೆಟ್ ಮಾಡೋಕ್ಕಿಂತ ಬೆಂಗಳೂರು ಕಡೆ ಹೋದ್ರು ಅನುಕೂಲ ಆಗ್ತದೆ ಅಂತ ನನ್ನ ಭಾವನೆ ಇದೆ. ಯಾಕಂದ್ರೆ ಇವತ್ತು ಪೊಲೀಸ್ ಇಲಾಖೆಯಲ್ಲೂ ಕೂಡ ಎಷ್ಟೋ ಜನ ಟ್ರಾನ್ಸ್ಫರ್ ಕೇಳಿದಾಗ ಇಲ್ಲಿಲ್ಲೇ ಕೇಳ್ತಾರೆ. ಅದು ನಿಜವಾಗ್ಲೂ ಒಂದ್ ಸ್ವಲ್ಪ ಸಮಸ್ಯೆಗಳೇ ಆಗ್ತದೆ. ಯಾಕಂದ್ರೆ ನಮ್ಗೆ ಏನಾಗ್ತದೆ, ನಮ್ಮ ಪಕ್ಷ ಯಾವುದೇ ಪಕ್ಷದಲ್ಲಾದ್ರೂ ಕೂಡ ಲೀಡರ್ಸ್ ನಮ್ಮ ಪೊಲೀಸ್ಗಳಿಗೆ ಅಲ್ಲೇ ಹಾಕಿ ಅಂತ ಒತ್ತಡ ಇರ್ತಾರೆ. ಬಟ್ ಕೆಲವು ಸಮಯ ಅದು ರೂಲ್ಸ್ ಪ್ರಕಾರ ಇರ್ಲಿಕ್ಕೆ ಆಗಲ್ಲ. ಹಾಗಾಗಿ ಈ ಸಮಸ್ಯೆಗಳಿದ್ದಂಥ ಸಮಯದಲ್ಲಿ ಹೋಮ್ ಫಿಟ್ನೆಸ್ ಅಂದ್ರೆ ಮನೆ ಹತ್ರನೇ ಇರಬೇಕು ಅನ್ನೋಕ್ಕಿಂತ ಹೆಚ್ಚಾಗಿ ದೂರ ಹೋಗಿ ಕೆಲಸ ಮಾಡ್ತೀವಿ ಅಂದ್ರೆ ಖಂಡಿತವಾಗ್ಲೂ ಭವಿಷ್ಯ ಚೆನ್ನಾಗಿರ್ತದೆ. ಭವಿಷ್ಯ ನೀವೆಲ್ಲ ನೋಡಿದ್ರಿ, ನಮ್ಮಲ್ಲಿ ಸುಮಾರು ಜನ ಈಗ IAS ಎಲ್ಲ ಪಾಸ್ ಮಾಡಿದ್ದಾರೆ. ಸೊ ಹಂಗಾಗಿ ಒಳ್ಳೊಳ್ಳೆ ಅವಕಾಶಗಳಿದ್ದಾವೆ. ಹಂಗಾಗಿ ನೀವೆಲ್ಲ ನಿಜವಾಗ್ಲೂ ಹೆಚ್ಚಿನ ರೀತಿಯಲ್ಲಿ ಶಿಕ್ಷಣಕ್ಕೆ ಒತ್ತು ಕೊಟ್ಟರೆ ಅದು ಅನುಕೂಲ ಆಗ್ತದೆ ಅಂತ ನಾನು ಭಾವಿಸ್ತಿದ್ದೀನಿ. ಜೊತೆಗೆ ಈ ತರದ ಕಾರ್ಯಕ್ರಮಗಳ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಖಂಡಿತವಾಗ್ಲೂ ಸಹಕಾರ ಕೊಡ್ತೀನಿ ಅಂತ ಹೇಳ್ತಾ, ಮೂಲ ಉದ್ದೇಶ ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗಬೇಕು. ಇವತ್ತೇನು ಮಂಜುನಾಥ್ ಅವ್ರು ಮಾತಾಡ್ತಾ ಹೇಳ್ದಂಗೆ ಮಂಜುಣ್ಣಪ್ಪ ವರದಿ ಪ್ರಕಾರ ಗುಂಡ್ಲುಪೇಟೆ ಅತ್ಯಂತ ಹಿಂದುಳಿದ ತಾಲೂಕು ಆದ್ರೂ ಕೂಡ ಇವತ್ತು ಮುಂದುವರೆದಿದೆ ಅನ್ನೋದು ಬರ್ತಾ ಇದೆ. ಜನರ ಮನಸ್ಸಿನಲ್ಲಿ ಬದಲಾವಣೆ ಬರ್ತಾ ಇದೆ. ಯಾಕಂದ್ರೆ ಮೊನ್ನೆ ಯಾರೋ ಒಬ್ರು ಬೆಳಗಾಂ ಶಾಸಕರು ಈ ಕಡೆ ಹೋಗಿ ಊಟಿಗೆ ಹೋಗೋರು ಹೇಳ್ತಿದ್ರು, ನಿಜವಾಗ್ಲೂ ಗುಂಡ್ಲುಪೇಟೆ ಇದೆ ಅಂತ ನಾನು ನೋಡೇ ಇರಲಿಲ್ಲ. ನಾನು 96 ಅಲ್ಲಿ ಗುಂಡ್ಲುಪೇಟೆ ಕಡೆ ಬಂದಿದ್ದೆ. ಅವಾಗ ಬಿಟ್ಟರೆ ಇವಾಗ 2026 30 ವರ್ಷ ಆದ್ಮೇಲೆ ಬಂದ್ವಿ. ಆ ರಸ್ತೆಗಳಿರ್ಬೋದು, ಬೇರೆ ಬೇರೆ ತರದ ಸಿಟಿ ಡೆವಲಪ್ಮೆಂಟು ಎಲ್ಲ ತರದಲ್ಲೂ ಮುಂದುವರೆದಿದೆ ಅಂತ. ಆ ತರ ಮುಂದುವರ್ಲಿಕ್ಕೆ ಸಾರ್ವಜನಿಕರ ಒಂದು ಸಹಕಾರ ಅಷ್ಟೇ ಮುಖ್ಯ. ಜೊತೆಗೆ ಆ ಒಂದು ಬದ್ಧತೆನೂ ಇರಬೇಕು, ಆ ಒಂದು ಟಾರ್ಗೆಟ್ ಇರ್ಬೇಕು ಮಾಡಬೇಕು ಅಂತ. ಅವಾಗಷ್ಟೇ ನಾವು ಜೀವನದಲ್ಲಿ ಸಾಧಿಸ್ಲಿಕ್ಕೆ ಆಗೋದು. ಹಂಗಾಗಿ ನಾನು ಈ ಮುಖಾಂತರ ನಿಮ್ಮೆಲ್ಲರಿಗೂ ಶುಭಾಶಯಗಳು ಕೊಡ್ತಾ, ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ನಿಮಗೆ ಅನುಕೂಲ ಆಗಲಿ, ಒಳ್ಳೆಯದಾಗಲಿ, ಒಳ್ಳೆಯ ಉದ್ಯೋಗಗಳು. ಇವತ್ತೇನು ಮಾನ್ಯ ಮುಖ್ಯಮಂತ್ರಿಗಳು 54,000 ಪೋಸ್ಟ್ಗಳು ಬೇರೆ ಬೇರೆ ಇಲಾಖೆಗಳಲ್ಲಿ ತುಂಬ್ತೀವಿ ಅಂತ ಹೇಳಿದ್ದಾರೆ. ಅದು ಖಂಡಿತವಾಗ್ಲೂ ಒಳ್ಳೆಯ ಬೆಳವಣಿಗೆ. ಎಲ್ಲಿವರೆಗೂ ಒಳ್ಳೆಯ ಬೆಳವಣಿಗೆ ಅಂದ್ರೆ ಯಾರೋ ಒಬ್ರು ಕೋರ್ಟ್ ಹೋಗೋರು, ಯಾರಾದ್ರೂ ಒಬ್ರು ಕೋರ್ಟ್ ಹೋಗಿ ನೇಮಕಾತಿಲಿ ಒಂದ್ ಸ್ವಲ್ಪ ಸರಿಗಿಲ್ಲ, ನಮಗೆ ಸಿಕ್ತಿಲ್ಲ ಅವಕಾಶ, ನಾವು ಇಷ್ಟು ಓದಿದ್ರು, ಇಷ್ಟು ಮಾರ್ಕ್ಸ್ ಇದ್ರು, ನಮ್ಗೆ ಸಿಕ್ಕಿಲ್ಲ ಅಂತ ಹೇಳಿ ಯಾವಾಗ ಒಂದು ಲಾಯರ್ ಫೈಟ್ ಮಾಡ್ತಾರೆ, ಆ 54,000 ಜನ ಆಕಾಂಕ್ಷಿಗಳು ಕೆಳಪದಂತ ಒಂದು ಪರಿಸ್ಥಿತಿ ಬಂದ್ಬಿಡ್ತದೆ. ಯಾಕಂದ್ರೆ ಉದ್ಯೋಗ ತಿರುಗಿ ಅಷ್ಟು ಬರಬೇಕು. ಇವತ್ತೇನು ಮಾತಾಡ್ತಾ ಜ್ಞಾನವೃತ್ತಿ ಬಗ್ಗೆ ಹೇಳೋದು, ಅದು ಕೂಡ ಒಳ್ಳೆ ಮೈಸೂರಲ್ಲಿ ಮಾಡಿದಂತ ಸಮಯದಲ್ಲಿ ಸುಮಾರು ಸಮಸ್ಯೆಗಳನ್ನ ಎದುರಿಸಿದ್ರು. ಯಾಕಂದ್ರೆ ನಮ್ಮ ತಂದೆಯವರೇ ಅದಕ್ಕೆ ಸಂಸ್ಥಾಪಕ ಅಧ್ಯಕ್ಷ ಆಗಿದ್ರು, ಗೌರವ ಅಧ್ಯಕ್ಷ ಆಗಿದ್ರು ಕೂಡ ಜೈನಳ್ಳಿ ಸತ್ಯನಾರಾಯಣ ಗೌಡರು ಮತ್ತಿತರೆಲ್ಲ ಸೇರಿ ಅದನ್ನ ಸಂಸ್ಥೆನ ಮುನ್ನಡೆಸಿದ್ರು. ಅವ್ರಿಗೆ ಆದ್ರೆ ಪಾಠ ಮಾಡ್ಲಿಕ್ಕೆ ಅವಕಾಶಗಳು, ಜಾಗಗಳು ಸಿಗ್ತಿರ್ಲಿಲ್ಲ. ನಾರಾಯಣಸ್ ಕಾಲೇಜ್, NTMS ಕಾಲೇಜ್ ಸಾಯಂಕಾಲ ಹೊತ್ತು ಮಾಡ್ತಿದ್ರು. ಹಂಗಾಗಿ ಸುಮಾರು ಜನ ಇವತ್ತು ಅಲ್ಲಿ ಓದಿದವರು ಒಳ್ಳೊಳ್ಳೆ ಪೋಸ್ಟ್ ಇದ್ದಾರೆ.
ನನ್ನ ಉದ್ದೇಶ ಏನು ಅಂದ್ರೆ ನಮ್ಮ ತಾಲೂಕಲ್ಲಿ ಆಗಿರ್ತಾರೆ. ವೈ ದರ್ಶನ್ ಇಸ್ ಇನ್ ಯಾಕಿದ್ದಾರೆ ಅಂತ ಅಂದ್ರೆ ಅಲ್ಲಿ ಬೇರೆ ವಿಷಯಗಳು ಮಾತಾಡ್ತಾರೆ. ಇವರು ತುಂಬಾ ಪ್ರಭಾವಶಾಲಿ ವ್ಯಕ್ತಿ, ಇವ್ರು ಹೊರಗೆ ಬಿಟ್ಬಿಟ್ರೆ ಸಾಕ್ಷಿಗಳಿಗೆಲ್ಲ ಹೆದರ್ಸ್ಬೋದು, ದುಡ್ಡು ಕೊಡ್ಬೋದು, ಮೋಸ ಮಾಡ್ಬೋದು, ಹಂಗಾಗಿ ಇವ್ರು ಹೇಳ್ರಿ. ಮತ್ತೆ ಇವ್ರು ಏನ್ ಕಾರಣಕ್ಕೆ ಹೊರಗೆ ಬಂದಿರ್ತಾರೋ ಆ ಕಾರಣಕ್ಕೆ ಬೇಲ್ ತಗೊಂಡು ಬಂದ್ರು ಕೊಟ್ಟರು. ಅವರು ದರ್ಶನಕ್ಕೂ ಬೇಲ್ ಕೊಟ್ಟಿದ್ರು ಇದೇ ಆಧಾರದಲ್ಲಿ. ಕೊಟ್ಟಾಗ ಅವ್ರೇನ್ ಮಾಡಿದ್ರು, ಫಿಲಂ ಶೂಟಿಂಗ್ ಮಾಡಿ ರಿಲೀಸ್ ಮಾಡಿದ್ರು. ಬಂದಿದ್ದೇನು ನಾವು ಸ್ವಂತ ನೋಡ್ಬೋದು, ಸ್ವಂತ ತಗೊಂಡು ಕೋರ್ಟ್ಗೆ ಮೋಸ ಮಾಡ್ತೀರಾ, ಹಿಂಗೆ ಹಿಡ್ಕೊಂಡು ತಕೊಳ್ಳು, ಅವಾಗ ಹೊರಗಾಕ್ ಲಾಕ್ ಮಾಡ್ತಾರೆ. ಅಂದ್ರೆ ದೇಶದಲ್ಲಿ ದರ್ಶನ್ ಒಬ್ಬ ಸಾಮಾನ್ಯ ಮನುಷ್ಯರ ತರ ಬಿಹೇವ್ ಮಾಡಿದ್ದಾರೆ ದರ್ಶನ್ ಅವರು. ಇದರಲ್ಲಿ ಇವತ್ತು ಬೇಲಲ್ಲಿ ಇರ್ತಾ ಇದ್ರು ಆಸ್ ಪರ್ ದಿಸ್ ಆರ್ಟಿಕಲ್ ಇರ್ಲೇಬೇಕು. ಬಟ್ ಅಲ್ಲಿ ಮಿಸ್ಯೂಸ್ ಮಾಡ್ತೀವಿ ಅಂದ್ರೆ ಕೋರ್ಟ್ಗಳು ಸಿಟ್ಟು ಬರುತ್ತೆ, ಇದನ್ನ ದುರುಪಯೋಗ ಪಡಿಸ್ಕೊತೀರಿ ಅಂತ ಒಳಗಾಗ್ತಾ ಇರ್ತಾರೆ. ದಿಸ್ ಇಸ್ ಇಶ್ಯೂ. ಈಗ ನಮ್ಮವ್ರು ಅನ್ಬೇಕಾ ಅನ್ಬಾರ್ದು. ವಿಶಾಲ ಹೃದಯದಲ್ಲಿ ಆದಾಗ ನೀವೇನ್ ಮಾಡ್ಬೋದು, ಅವರೆಲ್ಲ ಕರ್ಕೊಂಡ್ ಬರ್ಬೋದು. ಕರ್ಕೊಂಡ್ ಬರ್ತೀರಾ, ಊಟನೂ ಹಾಕ್ತೀರಾ. ಎಷ್ಟು ದಿನ ಹಾಕ್ತೀರಿ? ಜೀವನ ಪೂರ್ತಿ ನಿಮ್ಮನೇಲೆ ಇರ್ತೀವಿ ಅಂತಾರೆ. ಆಮೇಲೆ ಹೇಳ್ತಾರೆ ನಿಮ್ಮ ಮನೇಲಿ ಅರ್ಧ ಮನೆ ನಮಗೆ ಕೊಡ್ರಿ ಅಂತಾರೆ. ಹಿಂಗ 5 ಎಕರೆ ಹೊಲ ಇದೆ, ನಮ್ಗೊಂದು 4 ಎಕರೆ ಕೊಡ್ರಿ ಅಂತ ಏನ್ ಮಾಡ್ತೀರ ಅವಾಗ? ದಿಸ್ ಇಸ್ ಪ್ರಾಬ್ಲಮ್. ಹಾಗಾಗಿ ಸೆಂಟಿಮೆಂಟ್ ಇಸ್ ಡಿಫರೆಂಟ್, ದೇಶ ನಡೆಸೋದು ಬೇರೆ. ಬಾಂಗ್ಲಾದೇಶದ ವಲಸಿಗರು ಸಿಕ್ಕಾಪಟ್ಟೆ ಇದ್ದಾರೆ. ಬರೀ ಮುಸ್ಲಿಮ್ಸ್ ಅಂತ ಅನ್ಕೊಳ್ಳೋಂಗಿಲ್ಲ. ಕೆಳಗಡೆ ತಮಿಳ್ನಾಡಲ್ಲಿ ತಮಿಳಿಗರು ಬಂದು ಕುತ್ಕೊಂಡಿದ್ದಾರೆ, ಶ್ರೀಲಂಕಾ ತಮಿಳಿಯನ್ಸ್ ಅವರು, ಅಲ್ಲಿ ಪ್ರಾಬ್ಲಮ್ ಇದೆ. ಪಾಕಿಸ್ತಾನದಿಂದ ಹಿಂದೆ ಬಂದೋದು ಇಶ್ಯೂ ಇದೆ. ಇದೆಲ್ಲ ಈಗ ಸಾಲ್ವ್ ಆಗುವಂತ ಕಾಲ ಇದೆ. ಆ ಟೈಮಲ್ಲಿ ಇವೆಲ್ಲ ಶುರು ಆಗ್ತವೆ. ಹಾಗಾಗಿ ಭಾಗ 2 ಏನಿದೆ ಕೇಳ್ತಾರೆ ಅಷ್ಟೇ, ಸಿಟಿಜನ್ಶಿಪ್. ಮತ್ತೆ ಇವು ಯಾವ ವಿಧಿನೂ ಎಕ್ಸಾಮ್ ಅಲ್ಲಿ ಕೇಳಲ್ಲ. ಮತ್ತೆ ಯಾಕೆ ತೋರಿಸ್ತಿರ್ತಾರೆ ಅಂದ್ರೆ ಆ ಹೆಡ್ಡಿಂಗ್ ಒಂದು ಕಲಿಬೇಕು. ಯಾವುದು? ಭಾಗ 2 ಸಿಟಿಜನ್ಶಿಪ್ ಬಗ್ಗೆ ಇದೆ. ಮತ್ತೆ ಏನ್ ಈ ಪ್ರಶ್ನೆ ಅಂದ್ರೆ ಸಿಟಿಜನ್ಶಿಪ್ ಕಾಯ್ದೆ ಯಾವ ಪ್ರಕಾರ ಇದೆ ಅಂತ. ಈಗ ಭಾರತದ ನಾಗರಿಕ ನಾನು ಅಂತ ಹೇಳ್ಕೊಬೇಕಾದ್ರೆ ಯಾವ ಪ್ರಕಾರ? 1955 ಕಾಯ್ದೆ ಅಂತ ಬರುತ್ತೆ, 1955 ಆಕ್ಟ್. ಅದ್ರ ಪ್ರಕಾರ ನಾನು ಸಿಟಿಜನ್. ಓಕೆ, ಇನ್ನೊಂದು ಎಕ್ಸಾಮ್ ಪ್ರಶ್ನೆ ಅಂತ ಅಂದ್ರೆ ನೋಟ್ಸ್ ತಂದ್ರಲ್ಲಿ ಬರ್ಕೋತಾ ಇರ್ಲಿ ಹಂಗೆ ಟಕ್ ಟಕ್ ಟಕ್. CAA ಅಂತ ಒಂದು ಬರುತ್ತೆ, CAA ಸಿಟಿಜನ್ಶಿಪ್